ಎಸ್, ಈಗ ಒನ್ ಮೋರ್ ಅಪ್ಡೇಟ್. ನಿನ್ನೆ ಮೊನ್ನೆವರೆಗೂ ಬಿಜೆಪಿ ಅಂದ್ರೆ ಟಿವಿಕೆ ದಳಪತಿಗೆ ಏನೇನೋ ಅಂತ ಅನಿಸ್ತಾ ಇತ್ತು ಅಲ್ವಾ? ಓಕೆ, ಎಸ್, ಮೈತ್ರಿಕೂಟದ ಜೊತೆ ಕೈ ಜೋಡಿಸ್ತಾರಾ? ವಿಜಯನ ಸಿಎಂ ಮಾಡೋಕ್ಕೆ ಒಪ್ಪುತ್ತಾ ಅಣ್ಣಾ ಡಿಎಂಕೆ ಪ್ಲಸ್ ಬಿಜೆಪಿ? ಸಿಎಂ ಕನಸಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಸುಮ್ಮನೆ ಇರ್ತಾರಾ? ಆ ಕನಸಲ್ಲಿ ಅವ್ರು ಇರೋರು ಸುಮ್ಮನೆ ಬಿಟ್ಕೊಟ್ಬಿಡ್ತಾರಾ? ಹೀಗೆ ಹಲವು ಪ್ರಶ್ನೆಗಳು ಗರಿಗೆದರ್ತಾ ಇದ್ದಾವೆ. ಅದರ ಪ್ರೆಸೆಂಟ್ ಸಿನಾರಿಯೋ ಏನಿದೆ ಅನ್ನೋದನ್ನ ನಾವು ಕೆಲವೇ ಕ್ಷಣಗಳಲ್ಲಿ ಅದರ ಇನ್ ಆ್ಯಂಡ್ ಔಟ್ ಎಕ್ಸಾಕ್ಟ್ ರಿಪೋರ್ಟ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. ಸೈದ್ಧಾಂತಿಕವಾಗಿ ನಾನು ಬಿಜೆಪಿ ವಿರೋಧಿ ಅಂತ ಹೇಳ್ತಾ ಇದ್ದಂಥ ದಳಪತಿ ವಿಜಯ್ ಈಗ ಬಿಜೆಪಿ ಮಿತ್ರ ಪಕ್ಷಗಳ ಜೊತೆ ಟಾಕ್ ನಡೀತಾ ಇದೆಯಂತೆ. ಅಣ್ಣಾ ಡಿಎಂಕೆ ಪಕ್ಷದಿಂದಲೂ ಅಂತರವನ್ನ ಕಾಯ್ದುಕೊಂಡಿದ್ರು ದಳಪತಿ ವಿಜಯ್. ಈಗ ನೋಡಿದ್ರೆ ಅಣ್ಣಾ ಡಿಎಂಕೆ ಪಕ್ಷದ ನಾಯಕರ ಜೊತೆ ಮಾತುಕತೆ ನಡೆಸ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ನಿಜಕ್ಕೂ ಬಿಜೆಪಿ ಮೈತ್ರಿಕೂಟದ ಜೊತೆ ವಿಜಯ್ ಕೈ ಜೋಡಿಸ್ತಾರಾ? ಏನ್ ಬೇಕಾದ್ರೂ ಆಗಬಹುದು. ಓಕೆ, ಎಸ್, ಫೋನ್ ಇಸ್ ರೆಡಿ. ತಮಿಳುನಾಡು ರಾಜಕೀಯ ವಿಶ್ಲೇಷಕರು ಈಗಾಗಲೇ ಅಲ್ಲಿಯ ಎಲ್ಲ ಪಕ್ಷಗಳ ಸಿದ್ಧಾಂತ ಇರಬಹುದು, ಅಲ್ಲಿಯ ಜನಮನ ಏನಿರಬಹುದು, ಆ ಎಲ್ಲ ನಾಡಿ ಮಿಡಿತವನ್ನು ಚೆನ್ನಾಗಿ ಬಲ್ಲಂತಹ ಕರ್ನಾಟಕದವರು, ಹಿರಿಯ ಪತ್ರಕರ್ತರು ಶ್ರೀಯುತ ರಮೇಶ್ ಕಂಠೀರವ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್ ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಹೇಳಿ ರಾಘವ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ನಮಗೆ ತಮಿಳುನಾಡು ರಾಜಕಾರಣ ಯಾಕೆ ಇಷ್ಟೊಂದು ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ನೀವು ಕಂಡ ಹಾಗೆ, ಕೇಳಿದ ಹಾಗೆ, ಅಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದೀರಿ. ಕರ್ನಾಟಕದ ರಾಜಕಾರಣದ ಬಗ್ಗೆ ಕೂಡ ನಿಮಗೆ ಗೊತ್ತಿರುತ್ತೆ. ವೈ ತಮಿಳುನಾಡು ಪಾಲಿಟಿಕ್ಸ್ ಇಸ್ ಸೋ ಡಿಫ್ರೆಂಟ್? ಕ್ವಿಕ್ ರಿಯಾಕ್ಷನ್. ರಾಘವ್, ನಿಮಗೆ ಗೊತ್ತಿರ್ಬೋದು, ಇತಿಹಾಸವನ್ನ ನೋಡಿದ್ರೆ ತಮಿಳುನಾಡಿನಲ್ಲಿ ಯಾವಾಗ್ಲೂ ಫ್ರಾಕ್ಚರ್ಡ್ ಮ್ಯಾಂಡೇಟ್ ಅಂದ್ರೆ ಏನೋ ಒಂದು ಮಿಶ್ರ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಆ ತರದ್ ಬರಲ್ಲ. ಒಂದು ಜನರ ಬೆಂಬಲ ಸಂಪೂರ್ಣವಾಗಿ ಯಾವುದೋ ಒಂದು ಪಕ್ಷ ಇಲ್ಲ ಒಂದು ಮೈತ್ರಿಕೂಟದ ಪರವಾಗಿ ಜನರ ಮ್ಯಾಂಡೇಟ್ ಇರುತ್ತೆ. ಅದೇ ರೀತಿನೇ ಈ ಸರಿನೂ ಇರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಬೇರೆ ಬೇರೆ ಎಕ್ಸಿಟ್ ಪೋಲ್ ನಲ್ಲಿ ಬಂದಂತ ರಿಪೋರ್ಟ್ಗಳು ಬೇರೆ ಬೇರೆ ರೀತಿಯ ಅಂಶಗಳನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಅನೇಕ ಎಕ್ಸಿಟ್ ಪೋಲ್ಗಳಲ್ಲಿ ಡಿಎಂಕೆ ಒಂದು ಬಲವಾಗಿ ಬರ್ಬೋದು ಅಂತ ಹೇಳಿದ್ರೆ, ಇನ್ನು ಕೆಲವಲ್ಲಿ ಎಡಿಎಂಕೆ ಸರ್ಕಾರ ರಚನೆ ಮಾಡುತ್ತೆ ಅಂತೇಳಿ ಕೆಲವು ರಾಜಕೀಯ ಒಂದು ಏನು ಎಕ್ಸಿಟ್ ಪೋಲ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಅವರು ವಿಜಯ್ ಆಡಳಿತ ನಡೆಸ್ತಾರೆ, ವಿಜಯ್ಗೆ ಒಂದು ಹೆಚ್ಚು ಸಂಖ್ಯೆಯ MLA ಸಿಗ್ತಾರೆ, ಅವರು ಒಂದು ಬೇರೆಯವರ ಬೆಂಬಲ ತಗೊಂಡು ಮುಖ್ಯಮಂತ್ರಿ ಆಗ್ಬಹುದು ಅನ್ನೋಂತ ಎಕ್ಸಿಟ್ ಪೋಲ್ ಸರ್ವೆಗಳು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಗೊಂದಲಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಏನೇ ಆದ್ರೂ ಕೂಡ ಮೇ 4ನೇ ತಾರೀಕುವರೆಗೂ ವೆಯ್ಟ್ ಮಾಡ್ಬೇಕಾಗುತ್ತೆ. ಕರೆಕ್ಟ್ ಸರ್, ಅದರ ಇನ್ನೆವಿಟಬಲ್ ಅದು. ವಿ ಹ್ಯಾವ್ ಟು ವೆಯ್ಟ್ ಫಾರ್ ದಟ್. ಬಟ್ ಸ್ಟಿಲ್ ನಾನು ನಿಮಗೆ ಮಧ್ಯಪ್ರವೇಶ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಎಲ್ಲ ಏಜೆನ್ಸಿಗಳು ಒಂದೊಂದು ಫಲಿತಾಂಶವನ್ನು ಕೊಡುತ್ತೆ, ಅದರಲ್ಲಿ ಮೆಜಾರಿಟಿ ಏನಿದೆ ಅದನ್ನು ನಾವು ನಂಬಬಹುದು ಅಂತ ಅಂದ್ಕೊಳ್ತೀವಿ. ಆದರೆ ಬೀಯಿಂಗ್ ಅ ಜರ್ನಲಿಸ್ಟ್, ಹೌ ಡು ಯು ಲುಕ್ ಇನ್ ಟು ಇಟ್? ನೀವು ತಮಿಳುನಾಡು ರಾಜಕಾರಣವನ್ನು ಕಂಡ ಹಾಗೆ TVKಯ ದಳಪತಿ ವಿಜಯ್ ಇಷ್ಟೊಂದು ಸದ್ದು ಮಾಡಿದ್ದಾರೆ, ಸುದ್ದಿ ಆಗಿದ್ದಾರೆ, ಅಥವಾ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅನ್ನೋ ಒಂದು ಪಕ್ಷದ ವಕ್ತಾರರ ಮಾತಿದೆಯಲ್ಲ, ಅದಕ್ಕೆ ತಮ್ಮ ವೈಯಕ್ತಿಕ ಒಪಿನಿಯನ್ ಏನು? ಏನು, ಈ ಚುನಾವಣೆಯಲ್ಲಿ ನಾವು ಹೊರಗಡೆ ನೋಡಿದ್ವಿ, ಹೊರಗಡೆ ಎಲ್ಲ ನಾನು ಕೂಡ ರಾಜ್ಯದಲ್ಲಿ ಅನೇಕ ಭಾಗಗಳನ್ನ ಸುತ್ತಾಡಿದೆ. ಎಲ್ಲದರಲ್ಲೂ ಕೂಡ ವಿಜಯ್ಗೆ ಒಂದು ಸಪರೇಟ್ ಆದಂತ ಒಂದು ಮಾನ್ಯತೆ ಸಿಕ್ಕಿದೆ. ಏನೋ ಒಂದು ಯುವ ಸಮೂಹ ಇರ್ಬೋದು, ಫಸ್ಟ್ ಟೈಮ್ ವೋಟರ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ವಿಜಯ್ ಪರವಾಗಿ ನಿಂತಿದ್ದು, ಅವರ ಸಭೆ ಸಮಾರಂಭಗಳಲ್ಲಿ ಸೇರಿದಂತ ಜನಸಂಖ್ಯೆ ಇದೆಲ್ಲವನ್ನ ಕೂಡ ಕಂಡಾಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಬಟ್ ಆದ್ರೆ ವಿಜಯ್ ಅದೆಲ್ಲವನ್ನ ಮತವಾಗಿ ಕನ್ವರ್ಟ್ ಮಾಡಿದಾರಾ ಇಲ್ಲ ಅವರೆಲ್ಲರೂ ಕೂಡ ವಿಜಯ್ಗೆ ವೋಟ್ ಹಾಕಿದಾರ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ MJR ಕರುಣಾನಿಧಿ ಅವರ ಸಭೆಗಳಲ್ಲಿ ಕೂಡ ಲಕ್ಷಾಂತರ ಜನ ಸೇರ್ತಾ ಇದ್ರು. ಆದ್ರೆ ಅವ್ರು ಎಲ್ಲಿ ಲಕ್ಷಾಂತರ ಜನ ಸೇರಿಸಿದಂತ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ರಿಸಲ್ಟ್ ಬಂದಾಗ ಅವ್ರು ಸೋತೋಗಿದ್ರು.
ಅವರ ಪಕ್ಷ ಸೋತೋಗಿತ್ತು. ಆ ತರದ ರಿಸಲ್ಟ್ ಗಳನ್ನ ನಾವು ಈ ಹಿಂದೆ ನಡೆದಂತ ಚುನಾವಣೆಗಳಲ್ಲಿ ನಾವು ಕಂಡಿದೀವಿ. ಸೊ ಅದೇ ರೀತಿ ವಿಜಯ್ಗೆ ಕೂಡ ಆಗ್ಬಹುದು. ವಿಜಯ್ ಹೋದ ಕಡೆಗಳಲ್ಲೆಲ್ಲ ಲಕ್ಷಾಂತರ ಜನ ಸೇರಿದ್ರು, ಬಟ್ ಆದ್ರೆ ಅಲ್ಲಿ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಗೆಲ್ತಾರಾ ಇಲ್ವಾ ಅನ್ನೋದನ್ನ ನಾವು ರಿಸಲ್ಟ್ ನಲ್ಲೇ ಗೊತ್ತಾಗಬೇಕಾಗುತ್ತೆ. ಈಗ ಉದಾಹರಣೆಗೆ ತೂತುಕುಡಿ ಅನ್ನುವಂತ ಒಂದು ಜಿಲ್ಲೆಯಲ್ಲಿ ಒಂದು ಕಡಲ ತೀರದ ಪ್ರದೇಶ, ಅಲ್ಲಿ ವಿಜಯ್ ಸೇರಿದಾಗ ಅಲ್ಲಿನ ಇತಿಹಾಸದಲ್ಲೇ ಸೇರಿದ ಯಾವುದೇ ದೊಡ್ಡ ಸಮಾರಂಭ ನಡೆದಿರಲಿಲ್ಲ. ಅಷ್ಟು ದೊಡ್ಡ ಜನ ಅಲ್ಲಿ ಸೇರಿದ್ರು ವಿಜಯ್ ಸಭೆಗೆ. ಅದೇ ಮಾರನೇ ದಿನ ಅಲ್ಲಿ ಸ್ಟಾಲಿನ್ ನಡೆಸಿದಂತ ಚುನಾವಣಾ ಪ್ರಚಾರಕ್ಕೆ ಅದೇ ಪ್ರಮಾಣದ ಜನಸಂಖ್ಯೆ ಸೇರಿಸಲಾಗಿತ್ತು. ಸೊ ಇದೆಲ್ಲವನ್ನ ನೋಡಿದಾಗ ಅಲ್ಲಿ ತೂತುಕುಡಿನಲ್ಲಿ ವಿಜಯ್ ಗೆಲ್ತಾರ ಇಲ್ಲ ಸ್ಟಾಲಿನ್ ಅವರ ಪಕ್ಷ ಗೆಲ್ಲತ್ತ ಅನ್ನೋದು ಗೊತ್ತಾಗಲ್ಲ. ಬಟ್ ಆದ್ರೆ ಅಲ್ಲಿ ಏನು ಎಡಪ್ಪಾಡಿ ಪಳನಿಸ್ವಾಮಿ ಅವರು ಒಂದು ಅದರ ಮಾರನೇ ದಿನ ನಡೆಸಿದ್ರು. 3 ಜನರ ಪ್ರಚಾರ ನಿರಂತರವಾಗಿ ಒಂದು ದಿನದ ನಂತರ ದಿನಗಳಲ್ಲಿ ನಡೆದು 3 ದಿನ ಕಂಟಿನ್ಯೂಸ್ ಆಗಿ ನಡೆದಿದ್ದು. 3 ಸಭೆಗಳು ಬೇರೆ ಬೇರೆ ರೀತಿಯ ಒಂದು ಇದನ್ನ ಆಯಾಮವನ್ನ ಸೃಷ್ಟಿಸಿತ್ತು. ಆ ತೂತುಕುಡಿನಲ್ಲಿ ಈಗ ಏನು ಎಕ್ಸಿಟ್ ಪೋಲ್ ನ ಕೆಲವು ರಿಸಲ್ಟ್ ಬರ್ತಾ ಇದೆ, ಈ ಸ್ಟಾಲಿನ್ ಮತ್ತೆ ವಿಜಯ್ಗೆ ಹೆಚ್ಚು ಜನ ಸೇರಿದ್ರು ಕೂಡ ಅಲ್ಲಿ ಅಣ್ಣಾಡಿಎಂಕೆ ಗೆಲ್ಲತ್ತೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ವ್ಯತಿರಿಕ್ತವಾದ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಬಹಳ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ವಿಜಯ್ಗೆ ಹೆಚ್ಚು ಸಂಖ್ಯೆ ಬರುತ್ತೆ, ಅವರೇ ಸರ್ಕಾರ ರಚನೆ ಮಾಡ್ತಾರೆ, ಇಲ್ಲ ಅಣ್ಣಾಡಿಎಂಕೆಗೆ ಬರ್ಬೋದು, ಇಲ್ಲ ಡಿಎಂಕೆಗೆ ಬರ್ಬೋದು. ಎಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಇನ್ನು ಚರ್ಚೆಗೆ ಸೀಮಿತವಾಗಿರ್ತಕ್ಕಂಥದ್ದು. ಮೇ 4ರವರೆಗೂ ಖಂಡಿತ ಜನ ಕಾಯ್ಬೇಕಾಗತ್ತೆ. ಈಗಿರುವಂತ ಇದರಲ್ಲಿ ನೋಡಿದ್ರೆ ಈ ಎರಡೂ ಪಕ್ಷಗಳಿಗೆ ಡಿಎಂಕೆ ಮತ್ತೆ ಎಡಿಎಂಕೆಗೆ ಈಕ್ವಲ್ ಆಗಿ ಒಂದು ಸಮಾನಾಂತರವಾದಂತ ಒಂದು ಅವಕಾಶಗಳಿದ್ದೇನೆ ಕಾಣ್ತಾ ಇರತಕ್ಕಂಥದ್ದನ್ನ ನೋಡಬಹುದು. ವಿಜಯ್ಗೆ ಏನೋ ಸರ್ವೆ ರಿಪೋರ್ಟ್ಗಳು ಇಲ್ಲ ಭವಿಷ್ಯ ಹೇಳುವಂತ ಒಂದು ಭವಿಷ್ಯಕಾರರು ಒಂದು ಭವಿಷ್ಯವನ್ನ ಹೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಒಂದು ಸತ್ಯಕ್ಕೆ ಹತ್ರ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದೇ ಏನ್ ಭವಿಷ್ಯ ಹೇಳ್ತಾರೆ ಅವರೇ ಹೇಳುವಂತದ್ದು ವಿಜಯ್ಗೆ ವಿಪರೀತ ರಾಜಯೋಗ ಇದೆ, ಅವರಿಗೆ ಇದು ಯೋಗ ಇದೆ, ಹಾಗಾಗಿ ಅವರು ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳಲಾಗುತ್ತಿದೆ. ಆದ್ರೂ ಕೂಡ ಅದೇ ಭವಿಷ್ಯಕಾರರು ಮತ್ತೊಂದು ಚೆಕ್ ಇಡ್ತಾರೆ. ಈ 3 ಜನರ ಒಂದು ಸ್ಟಾಲಿನ್, ಎಡಪ್ಪಾಡಿ ಮತ್ತೆ ವಿಜಯ್ ಅವರ ವೈಯಕ್ತಿಕ ಜಾತಕಗಳನ್ನ ಮತ್ತೆ ಜನರ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳ ಅಲ್ಲಿ ನಿಂತಿರ್ತಕ್ಕಂತ ಅಭ್ಯರ್ಥಿಗಳ ಎಲ್ಲರನ್ನ ನೋಡಿದಾಗ ಇದು ಮುಂದಕ್ಕೆ ಹಂಗ ಅಸೆಂಬ್ಲಿ ಆಗ್ಬೋದು ಅನ್ನೋಂತ ಮಾಹಿತಿಗಳನ್ನು ಕೂಡ ಅಂದ್ರೆ ಈಗ ಸರ್ ಈಗ ಸಿಕ್ಕಿರೋ ಎಲ್ಲ ಸಮೀಕ್ಷೆಗಳ ಅಂಕಿಅಂಶಗಳನ್ನ ನೋಡಿದಾಗ, ಫಲಿತಾಂಶಗಳನ್ನ ಗಮನಿಸಿದಾಗ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಟ್ಸ್ ಫಾರ್ ಶೋರ್, ಐ ಡು ಅಗ್ರಿ ವಿತ್ ಯು.